ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಜಾಬ್ ಸಮಾಚಾರ ಕನ್ನಡ ಯೂಟ್ಯೂಬ್ ಚಾನಲ್. ಸೊ ನಮಗೆ ಬಂದಿರೋ ಮಾಹಿತಿ ಪ್ರಕಾರ KPTCL ನಿರ್ದೇಶಕರ ಮಂಡಳಿಯ ಮುಂದೆ ರೀಸೆಂಟಾಗಿ ಒಂದು ಮೀಟಿಂಗ್ ನಡೆದಿದೆ, ಬೋರ್ಡ್ ಮೀಟಿಂಗ್ ನಡೆದಿದೆ. ಸೊ ಆ ಬೋರ್ಡ್ ಮೀಟಿಂಗ್ನಲ್ಲಿ KPTCL ಮತ್ತು ಎಸ್ಕಾಮ್ಗಳಲ್ಲಿರುವ ಖಾಲಿ ಹುದ್ದೆ ಅಂದರೆ 6473 ಅಗತ್ಯ ಖಾಲಿ ಕೇಡರ್ ಹುದ್ದೆಗಳನ್ನು ನೇರ ನೇಮಕಾತಿ ಮೂಲಕ ಭರ್ತಿ ಮಾಡಲು ಅನುಮೋದನೆ ಕೋರಿ ಕರ್ನಾಟಕ ಸರ್ಕಾರವನ್ನು ಸಂಪರ್ಕಿಸಲು ನಿರ್ಧಾರ ತೆಗೆದುಕೊಳ್ಳಲಾಗಿದೆ ಎಂದು ತಿಳಿದು ಬಂದಿರುತ್ತೆ. ಆ ಖಾಲಿ ಹುದ್ದೆಗಳು ಯಾವುದಂದರೆ ಅಸಿಸ್ಟೆಂಟ್ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಎಲೆಕ್ಟ್ರಿಕಲ್ ಒಟ್ಟು 96 ಪೋಸ್ಟು, ಅಸಿಸ್ಟೆಂಟ್ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಸಿವಿಲ್ನಲ್ಲಿ 8 ಪೋಸ್ಟು ಮತ್ತು ಅಸಿಸ್ಟೆಂಟ್ ಇಂಜಿನಿಯರ್ ಎಲೆಕ್ಟ್ರಿಕಲ್ನಲ್ಲಿ ಒಟ್ಟು 251 ಪೋಸ್ಟು ಮತ್ತು ಅಸಿಸ್ಟೆಂಟ್ ಇಂಜಿನಿಯರ್ ಸಿವಿಲ್ನಲ್ಲಿ ಒಟ್ಟು 32 ಪೋಸ್ಟು, ಜೂನಿಯರ್ ಪರ್ಸನಲ್ ಅಸಿಸ್ಟೆಂಟು 86 ಪೋಸ್ಟು, ಹಾಗೆ ಜೂನಿಯರ್ ಸ್ಟೇಷನ್ ಅಟೆಂಡೆಂಟು ಮತ್ತು 750, ಹಾಗೆ ಜೂನಿಯರ್ ಪವರ್ಮ್ಯಾನ್ ಅಥವಾ ಜೂನಿಯರ್ ಲೈನ್ಮ್ಯಾನ್ 5250. ಸೊ ಒಟ್ಟು 6473 ಅಗತ್ಯ ಹುದ್ದೆಗಳನ್ನು ಭರ್ತಿ ಮಾಡಲು ತೀರ್ಮಾನಿಸಲಾಗಿದೆ ಎಂದು ತಿಳಿದು ಬಂದಿರುತ್ತೆ. ಸೊ ಇದೇ ಥರ ಹೆಚ್ಚಿನ ಮಾಹಿತಿಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ ಅಂತ ಹೇಳ್ತಾ ವಿಡಿಯೋನ ಮುಗಿಸ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ದಟ್ಸ್ ಇಟ್ ಫಾರ್ ನೌ.